ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಆ ಒಂದು ಟಾಪಿಕ್ ತಗೊಂಡು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಅವ್ರ ಮನಸ್ಸಲ್ಲಿ ಏನಿದೆ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕಾರ್ಡ್ಸ್ ನೋಡೋಣ. ಕಾರ್ಡ್ ನಂಬರ್ 4, 5 ಹಾಗೆ 6. ಬಾಟಮ್ನಲ್ಲಿ ಏನಿದೆ, ಏಸ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ನೋಡಿ ಮನಸ್ಸು ಹೇಗಿದೆ, ಓವರ್ ಥಿಂಕಿಂಗ್ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ, ಏನು ಬರುತ್ತೆ, ಏನಿದೆ ಅವ್ರ ಮನಸ್ಸಲ್ಲಿ. ಮೈ ಲವ್ ಈಸ್ ಅನ್ಕಂಡೀಷ್ನಲ್ ಅನ್ನೋದು ಬರ್ತದೆ. ಬಾಟಮ್ನಲ್ಲಿ ಏನಿದೆ, ಲೆಟ್ಸ್ ಮೇಕ್ ಲವ್ ಟುಗೆದರ್ ಅನ್ನೋದು ಬರ್ತದೆ. ಇಬ್ಬರಲ್ಲೂ ಒಳ್ಳೆ ಪ್ರೀತಿ ಇದೆ, ಒಳ್ಳೆ ಮನಸ್ಸಿದ್ರೂ ಇಲ್ಲೇನೋ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ. ನನ್ನ ಪ್ರೀತಿ ಅನ್ಕಂಡೀಷ್ನಲ್ ಅಂತ ಹೇಳ್ತಾ ಇದ್ದಾರೆ, ನೀವು ಯಾಕೋ ಅವ್ರ ಹಿಂದೆ ಬಿದ್ದಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನಿಮಗೇನೋ ಅನ್ಸರ್ಟನಿಟಿ ಫೀಲ್ ಆಗ್ತಾ ಇದೆ, ಕನ್ಫ್ಯೂಷನ್ಸ್ ಇದೆ. ಆ ವ್ಯಕ್ತಿನ ಬಿಟ್ಕೊಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ ನಿಮಗೆ. ತುಂಬ ಪೊಸೆಸಿವ್ನೆಸ್ ಇದೆ, ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಎಲ್ಲಿ ಅವರನ್ನು ಕಳ್ಕೊಂಡ್ಬಿಡ್ತೀನೋ, ಅವ್ರು ಎಲ್ಲಿ ಬೇರೆ ಕಡೆ ಹೋಗ್ಬಿಡ್ತಾರೋ ಅನ್ನೋ ಫೀಲಿಂಗ್ಸ್ ನಿಮ್ಮಲ್ಲಿ ಇದೆ. ಯಾವಾಗಲೂ ಅವ್ರ ಬಗ್ಗೆ ಅನುಮಾನ ಪಡ್ತೀರಾ. ನಿಮ್ಮ ಈ ನೇಚರ್ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಅವರ ಎನರ್ಜಿ ನೋಡಿದಾಗ ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ ಅನ್ನೋದು ಬರ್ತಾ ಇದೆ. ಮನಸ್ಸು ಒಡೆದಿದೆ. ನಿಮ್ಮ ಮೇಲೆ ಅತಿಯಾದ ಪ್ರೀತಿ ಇದ್ರೂ ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದಾರೆ. ಆದ್ರೂ ಒಬ್ಬರೇ ಕೂತು ಇದ್ರ ಬಗ್ಗೆ ಜಡ್ಜ್ ಮಾಡ್ಕೊಳ್ಳೋದಿದೆ. ಒಂದೊಂದು ಸರಿ ಮನಸ್ಸಿಗೆ ಬೇಜಾರಾಗುತ್ತೆ, ನಿಮ್ಮನ್ನು ಬಿಟ್ಟು ದೂರ ಹೋಗಬೇಕು ಅಂತ ಅನಿಸುತ್ತೆ. ಆಲ್ರೆಡಿ ಇಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಆದರೆ ಯಾಕೋ ಮನಸ್ಸು ಕೇಳ್ತಾ ಇಲ್ಲ. ನಿಮ್ಮ ನೆನಪುಗಳು ಆಗಾಗ ಬರ್ತಾ ಇರುತ್ತೆ. ಇಲ್ಲಿ ಇಬ್ಬರಲ್ಲೂ ಸೇಮ್ ಫೀಲಿಂಗ್ಸ್ ಇದೆ, ಆದರೆ ಏನೋ ಲಿಮಿಟೇಷನ್ಸ್ ಇದೆ, ಮುಂದುವರಿಯೋಕ್ಕಾಗ್ತಾ ಇಲ್ಲ. ಏನೋ ಡಿಫ್ರೆನ್ಸಸ್ ಇದೆ ಇಲ್ಲಿ. ನಿಮ್ಮ ಮನಸ್ಸು ಯಾವಾಗಲೂ ಅವ್ರ ಹಿಂದೆ ಇರುತ್ತೆ, ಯಾವಾಗಲೂ ನೆನಪಾಗ್ತಾ ಇರುತ್ತೆ. ನೀವೊಂದು ಡಾಮಿನೇಟಿಂಗ್ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಏನಾದರೂ ಬೇಕು ಅಂತಂದರೆ ಅದು ನಿಮಗೆ ಬೇಕೇ ಬೇಕು, ಅದನ್ನು ಬಿಟ್ಕೊಡೋ ಮನಸ್ಸಿಲ್ಲ. ಇಲ್ಲಿ ಈ ವ್ಯಕ್ತಿ ನಿಮ್ಗೆ ಇಷ್ಟ ಆಗಿದ್ದಾರೆ, ಇವರನ್ನು ಮರೆಯೋಕ್ಕಾಗ್ತಾ ಇಲ್ಲ. ಆಲ್ರೆಡಿ ನಿಮ್ಮಿಬ್ಬರಲ್ಲಿ ಲಿಮಿಟೇಷನ್ಸ್ ಇದೆ ಅನ್ನಿಸ್ತಾ ಇದೆ. ಇಲ್ಲಿ ನಿಮ್ಮ ಮಾತು ಅವ್ರು ಕೇಳ್ತಾ ಇಲ್ಲ, ಅವ್ರ ಪರಿಸ್ಥಿತಿ ನಿಮಗರ್ಥ ಆಗ್ತಾ ಇಲ್ಲ. ಇದು ಹೀಗೆ ಮುಂದುವರಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಇಬ್ಬರಲ್ಲೂ ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ, ಅಟ್ಯಾಚ್ಮೆಂಟ್ ಇದೆ. ಮುಗ್ದೋಗ್ತಾನೂ ಇಲ್ಲ ಅಥವಾ ಮುಂದುವರ್ಸೋಕ್ಕಾಗ್ತಾ ಇಲ್ಲ. ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಅತಿಯಾದ ಪ್ರೀತಿ ಇರೋದ್ರಿಂದ ಆಗಾಗ ಭೇಟಿ ಆಗ್ತೀರಾ. ಅಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ಬರೀ ಜಗಳಗಳೇ ಇರುತ್ತೆ, ಮಾತುಕತೆಗಳೇ ಇರುತ್ತೆ. ಇದು ಯಾವಾಗ ಕೊನೆ ಆಗುತ್ತೆ? ಆ ವ್ಯಕ್ತಿ ಬದಲಾಯಿಸ್ತಾರಾ ಹಾಗೆ ನೀವು ಅಂದ್ಕೊಂಡ್ರೆ ಅವರು ಅದೇ ಥರ ಯೋಚನೆ ಮಾಡ್ತಾರೆ. ನೀವು ಯಾವಾಗ ಚೇಂಜ್ ಆಗ್ತೀರಾ? ನಿಮ್ಮ ಈ ಕಿರಿಕಿರಿ ಸ್ವಭಾವ ಯಾವಾಗ ಸರಿಯಾಗುತ್ತೆ? ಹಾಗೆ ಅವರು ಯೋಚನೆ ಮಾಡೋದಿದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ. ಇಲ್ಲೇನು ಬರುತ್ತೆ ನೋಡೋಣ. ಇಲ್ಲೊಂದು ಚೇಸಿಂಗ್ ಎನರ್ಜಿ ಇದೆ ಅಂತ ಅನ್ನಿಸ್ತಾ ಇದೆ. ಈ ವ್ಯಕ್ತಿಗೆ ನಿಮ್ಮ ಮೇಲೆ ಮನಸ್ಸಿದೆ, ಅದು ನಿಮಗೂ ಗೊತ್ತಿದೆ. ನೀವು ಇವರನ್ನ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಾ. ಇದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ನಿಮ್ಮನ್ನು ಭೇಟಿ ಮಾಡ್ತಾರೆ, ಒಳ್ಳೆ ಫ್ರೆಂಡ್ಶಿಪ್ ಇದೆ. ಹಾಗೆ ಏನೋ ಡಿಫ್ರೆನ್ಸಸ್ ಬರ್ತಾ ಇದೆ. ಏಜ್ ಅಥವಾ ಒಬ್ರಿಗೆ ಮದುವೆ ಆಗಿದೆ, ಇನ್ನೊಬ್ಬರು ಮದುವೆ ಆಗಿಲ್ಲ.
ಅಥವಾ ಒಬ್ಬರು ಡೈವೋರ್ಸ್ ಆಗಿರ್ಬೋದು, ಇನ್ನೊಬ್ಬರು ಅನ್ಮ್ಯಾರಿಡ್. ಹಾಗೆ ಏನೋ ಡಿಫ್ರೆನ್ಸಸ್ ಇದೆ. ನೀವು ಇವರಿಂದ ಫಾರ್ ಎವರ್ ರಿಲೇಷನ್ಶಿಪ್ ಅಥವಾ ಕಮಿಟ್ಮೆಂಟ್ಗೆ ಒತ್ತಾಯ ಮಾಡ್ತಾ ಇದ್ದೀರಾ. ನೀವು ಈ ರಿಲೇಷನ್ಶಿಪ್ ಶುರು ಮಾಡಿದಾಗಲೇ ಕಮಿಟ್ಮೆಂಟ್ ಬಗ್ಗೆ ಕೇಳಿದ್ರಿ. ಹಾಗೆಲ್ಲ ಈ ವ್ಯಕ್ತಿ ಮುಂದೆ ನೋಡೋಣ ಅಂತ ನಿಮಗೆ ಹೇಳ್ತಾ ಇದ್ದವರು ಈಗ ನಿಮ್ಮಿಂದ ದೂರ ಓಡ್ತಾ ಇದ್ದಾರೆ. ಒಂದು ವ್ಯಕ್ತಿ ನಂಬಿಸಿ ಮೋಸ ಮಾಡಿದಾಗ ನಿಮ್ಗೆ ಹೇಗನ್ಸುತ್ತೆ? ಇಲ್ಲಿ ನೀವು ರೆಸ್ಲೆಸ್ ಆಗಿದ್ದೀರಾ, ಸಿಟ್ಟಿದೆ. ಇದೇ ವಿಷಯಕ್ಕೆ ಇಬ್ಬರಲ್ಲೂ ಆಗಾಗ ಜಗಳಗಳಾಗ್ತಾ ಇರುತ್ತೆ. ಅವರ ಎನರ್ಜಿ ನೋಡಿದಾಗ ನೀವು ಇಷ್ಟ, ಈ ರಿಲೇಷನ್ಶಿಪ್ ಮುಂದುವರಿಸೋ ಆಸೆ ಇದೆ, ಆದರೆ ಕಮಿಟ್ಮೆಂಟ್ ಕೊಡೋಕ್ಕೆ ಖಂಡಿತ ಇಷ್ಟ ಇಲ್ಲ, ಆಗೋದೇ ಇಲ್ಲ, ಆ ಪರಿಸ್ಥಿತಿನಲ್ಲಿ ನಾನಿಲ್ಲ ಅಂತ ನಿಮಗೆ ಸಾಕಷ್ಟು ಹೇಳಿದ್ರೂ ನೀವು ಒಪ್ಪುವಂಥ ಸ್ಥಿತಿನಲ್ಲಿಲ್ಲ. ಬೇಡ ಆದರೆ ಬಿಟ್ಬಿಡು ಹಾಗೂ ಅವ್ರು ಹೇಳಿರ್ಬೋದು ನಿಮಗೆ. ಆದರೆ ನಿಮಗೆ ಈ ವ್ಯಕ್ತಿನ ಬಿಡೋಕ್ಕಿಷ್ಟ ಇಲ್ಲ. ಹಿಂದೆ ಸಹ ನೀವು ಈ ತಲೆನೋವೇ ಬೇಡ ಅಂತ ದೂರ ಮಾಡ್ಕೊಂಡಿದ್ರಿ. ಅವ್ರ ಕಾಲ್ಗೆ ಮೆಸೇಜ್ಗೆ ಮನಸ್ಸು ಕರಗ್ತಾ ಇತ್ತು. ಮತ್ತೆ ಮತ್ತೆ ಕಾಂಪ್ರಮೈಸ್ ಮಾಡ್ಕೋತಾ ಇದ್ರಿ. ಹಾಗೆ ಅವ್ರು ದೂರ ಆದಾಗೆಲ್ಲ ನಂಗೆ ಹುಷಾರಿಲ್ಲ ಅಂತ ಮೆಸೇಜ್ ಮಾಡೋದು, ಅವ್ರ ಬಗ್ಗೆ ಸ್ಪೈ ಕೆಲಸ ಮಾಡೋದು, ಹೀಗೆಲ್ಲ ಮಾಡ್ತಾ ಇದ್ರಿ. ಇದು ಹೀಗೆ ನಡೀತಾ ಇದೆ. ಈ ನಡುವೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದೇ ಕಡಿಮೆ ಮಾಡಿದ್ದಾರೆ. ನಿಮ್ಮ ಕಿರಿಕಿರಿ ಮಾತು, ಕೇಳಿದ್ದೇ ಕೇಳೋ ಪ್ರಶ್ನೆಗಳು, ಮುಂದೇನೋ ಅನ್ನೋ ನಿಮ್ಮ ಸ್ವಭಾವ, ಇದರಿಂದ ಸಾಕಾಗಿ ನಿಮ್ಮಿಂದ ಸ್ವಲ್ಪ ಕಾಲ ದೂರ ಮಾಡ್ಕೊಂಡಿದ್ದಾರೆ. ನಿಮಗೂ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ. ನೆನಪುಗಳು ಆಗಾಗ ಬರ್ತಾ ಇರುತ್ತೆ. ಹಾಗೆ ಅವರು ನಿಮ್ಮನ್ನು ಮರ್ತಿಲ್ಲ. ಇಬ್ಬರಲ್ಲೂ ಮಿರರ್ ರಿಫ್ಲೆಕ್ಷನ್ ಇದೆ. ಇಬ್ಬರಲ್ಲೂ ಸೇಮ್ ಫೀಲಿಂಗ್ಸ್ ಇದೆ. ಇಲ್ಲಿ ಅಡ್ವೈಸ್ ಏನಿದೆ ಅಂದಾಗ ನಿಮ್ಮ ಇಮೋಷನ್ಸ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ನಿಮ್ಮ ಡಾಮಿನೇಟಿಂಗ್ ನೇಚರ್ ಕಡಿಮೆ ಮಾಡ್ಕೋಬೇಕಾಗತ್ತೆ. ಬಲವಂತವಾಗಿ ಯಾರನ್ನೂ ಸರಿ ಮಾಡೋಕ್ಕಾಗಲ್ಲ ಅಲ್ವಾ? ನಿಮ್ಮ ಮತ್ತು ಅವರ ಲಿಮಿಟೇಷನ್ಸ್ ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತೆ ಅವರು ನಿಮ್ಮನ್ನು ಭೇಟಿಯಾದಾಗ ತಾಳ್ಮೆಯಿಂದ ಕೂತು ಮಾತಾಡಿ, ಪರಿಸ್ಥಿತಿನ ಸರಿ ಮಾಡ್ಕೊಳ್ಳಿ, ಮೆಚ್ಯೂರಿಟಿ ತಂದ್ಕೊಳ್ಳಿ. ಯಾರೋ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಅಂದಾಗ ಆ ಪ್ರೀತಿನ ಮಿಸ್ಯೂಸ್ ಮಾಡ್ಕೋಬಾರ್ದು ಅಲ್ವಾ? ಹೊರಗಡೆಯಿಂದ ನೀವು ಸ್ಟ್ರಾಂಗ್ ಆಗಿದ್ರೂ ಈ ವ್ಯಕ್ತಿ ಮುಂದೆ ವೀಕ್ ಆಗ್ತೀರಾ. ಇಲ್ಲಿ ಇಬ್ಬರಲ್ಲೂ ಪರಿವರ್ತನೆ ಅಗತ್ಯ ಇದೆ. ಮೊದಲು ನೀವು ನಿಮ್ಮ ಮಾತುಕತೆಗಳಲ್ಲಿ ಬದಲಾವಣೆ ಮಾಡಿಕೊಂಡಾಗ ಈ ವ್ಯಕ್ತಿ ಸಹ ಚೇಂಜ್ ಆಗ್ತಾರೆ ಅನ್ನೋ ಎನರ್ಜಿ ಇದೆ. ಶಾಂತವಾಗಿ ಕೂತು ಮಾತಾಡಿ, ಎಲ್ಲ ಸರಿಯಾಗಬಹುದು. ನೀವು ಮರೆಯಲಾರದ ವ್ಯಕ್ತಿಯಿಂದ ಕ್ಲಾರಿಟಿ ಸಿಗಬಹುದಾ? ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ಕೇಳೋಣ. ಆಲ್ರೆಡಿ ನಿಮಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಗೈಡೆನ್ಸ್ ಸಿಕ್ಕಿದೆ. ಇಲ್ಲಿ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ. ಏನು ಮೆಸೇಜ್ ಬರುತ್ತೆ ನಿಮಗೆ? ಪ್ರಾಸ್ಪ್ಯಾರಿಟಿ ಬರ್ತಾ ಇದೆ, ಹಾಗೆ ಗ್ರ್ಯಾಟಿಟ್ಯೂಡ್, ಮತ್ತೊಂದು ಫ್ರೆಂಡ್ಶಿಪ್, ಮತ್ತೊಂದು ಮ್ಯಾನಿಫೆಸ್ಟೇಷನ್, ಇಲ್ಲೊಂದು ಯೂನಿಯನ್ ಬರ್ತಾ ಇದೆ ನೋಡಿ, ಹ್ಯಾಪಿನೆಸ್. ಈ ಒಂದು ಕನೆಕ್ಷನಲ್ಲಿ ಮುಂದೆ ಹ್ಯಾಪಿನೆಸ್ ಇದೆ ಅನ್ನೋದು ಏಂಜಲ್ಸ್ನ ಮೆಸೇಜ್ ಆಗಿದೆ. ಪ್ರಾಸ್ಪ್ಯಾರಿಟಿ ಇದೆ, ಫೋಕಸ್ ಆನ್ ದಿ ಪಾಸಿಟಿವ್ ಆ್ಯಂಡ್ ಮೋರ್ ಗುಡ್ ವಿಲ್ ಕಮ್ ಅನ್ನೋದು ಬರ್ತಾ ಇದೆ. ಹಾಗೆ ಈ ಗ್ರೇಟ್ಫುಲ್ ಫಾರ್ ಅಬಂಡೆನ್ಸ್, ದೇವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳಿ ಈ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ, ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಾಗುತ್ತೆ ಅನ್ನೋದು ಬರ್ತಾ ಇದೆ. ಹಾಗೆ ಫೈನಲಿ ಇಲ್ಲೊಂದು ರೀಯೂನಿಯನ್ ಇದೆ. ಈ ಒಂದು ಕನೆಕ್ಷನಲ್ಲಿ ಬ್ಲೆಸ್ಸಿಂಗ್ಸ್ ಇದೆ. ಯಾರಿಗೆ ಗೊತ್ತು, ಮುಂದೆ ಒಂದಿನ ಅವರು ನಿಮಗೆ ಕಮಿಟ್ಮೆಂಟ್ ಕೊಡಬಹುದು. ಹಾಗಿರೋದ್ರಿಂದ ನಿಮ್ಮ ಸ್ವಭಾವದಲ್ಲಿ ಚೇಂಜಸ್ ಮಾಡ್ಕೊಳ್ಳಿ, ಹಾಗೆ ಪಾಸಿಟಿವ್ ಆಗಿರಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.